ಓಂ ಶಾಂತಿ. ಮುರಳಿಯ ದಿನಾಂಕ 24/6/2026. ಪ್ರಾತಃ ಮುರಳಿ ಜಗದಂಬಾರವರಿಂದ. ಈ ಕರ್ಮಕ್ಷೇತ್ರದಲ್ಲಿ ಕರ್ಮ ಅನಾದಿ ವಸ್ತುವಾಗಿದೆ. ನೀವು ಕರ್ಮ ಬಿಡುವ ಹಾಗಿಲ್ಲ, ಆದರೆ ಕರ್ಮಯೋಗಿ ಆಗಬೇಕು. ಜಗದಂಬಾ ತಾಯಿಯ ಸ್ಮೃತಿ ದಿವಸದಂದು ತಿಳಿಸುವುದಕ್ಕಾಗಿ ಅವರ ಮೂಲಕ ಉಚ್ಚಾರವಾಗಿರುವಂತಹ ಮಧುರ ಮಹಾವಾಕ್ಯ. ಈ ಸೃಷ್ಟಿ ಕರ್ಮದ ಹೊಲ ಆಗಿದೆ. ಇದರಲ್ಲಿ ಪ್ರತಿಯೊಬ್ಬ ಮನುಷ್ಯ ಆತ್ಮ ತನ್ನ ಪಾತ್ರವನ್ನು ಅಭಿನಯಿಸುತ್ತಿದ್ದಾರೆ. ಇದರಲ್ಲಿ ಪರಮಾತ್ಮನ ಪಾತ್ರವೂ ಇದೆ. ಆದರೆ ಅವರು ಆತ್ಮನ ಸದೃಶ ಜನನ ಮರಣದಲ್ಲಿ ಬರುವುದಿಲ್ಲ. ಆತ್ಮಗಳ ರೀತಿ ಅವರ ಕರ್ಮದ ಖಾತೆ ಉಲ್ಟಾ ಆಗುವುದಿಲ್ಲ. ಅವರು ಹೇಳುತ್ತಾರೆ, ನಾನಂತೂ ನಿಮ್ಮನ್ನು ಮುಕ್ತಗೊಳಿಸಲು ಬರುತ್ತೇನೆ. ಹಾಗಾಗಿ ನನಗೆ ಮುಕ್ತಿದಾತ, ಬಂಧನದಿಂದ ಬಿಡಿಸುವವರು, ಗತಿ ಸದ್ಗತಿ ದಾತ ಎಂದು ಹೇಳುತ್ತಾರೆ. ಆತ್ಮದ ಮೇಲೆ ಮಾಯೆಯ ಯಾವ ಬಂಧನ ಏರಿದೆ ಅದನ್ನು ಇಳಿಸಿ ಪವಿತ್ರವನ್ನಾಗಿ ಮಾಡುತ್ತಾರೆ. ಹಾಗೂ ಹೇಳುತ್ತಾರೆ, ನನ್ನ ಕೆಲಸವಾಗಿದೆ ಆತ್ಮನನ್ನು ಸರ್ವ ಬಂಧನಗಳಿಂದ ಬಿಡಿಸಿ ವಾಪಸ್ ಕರೆದುಕೊಂಡು ಹೋಗುವುದು. ಸೃಷ್ಟಿಯ ಯಾವ ಅನಾದಿ ನಿಯಮವಿದೆ ಹಾಗೂ ಕಾಯ್ದೆಗಳಿವೆ ಅದನ್ನು ಸಹ ತಿಳಿದುಕೊಳ್ಳಬೇಕು. ನಂತರ ಮನುಷ್ಯ ಸೃಷ್ಟಿಯ ವೃದ್ಧಿ ಯಾವ ರೀತಿ ಆಗುತ್ತದೆ, ನಂತರ ಈ ಸಮಯವು ಬರುತ್ತದೆ ಯಾವಾಗ ಜನಸಂಖ್ಯೆ ಕಡಿಮೆಯಾಗುತ್ತದೆ. ಹೀಗಲ್ಲ, ವೃದ್ಧಿಯಾಗುತ್ತಿದೆ ಎಂದ ಮೇಲೆ ವೃದ್ಧಿ ಆಗುತ್ತಲೇ ಇರುತ್ತದೆ, ಇಲ್ಲ ಕಡಿಮೆ ಸಹ ಆಗುತ್ತದೆ. ಸೃಷ್ಟಿಯಲ್ಲಿ ಪ್ರತಿಯೊಂದು ವಸ್ತುವಿನ ನಿಯಮವಿದೆ. ನಮ್ಮ ಶರೀರದ ನಿಯಮವೂ ಸಹ ಇದೆ. ಮೊದಲು ಬಾಲ್ಯ, ನಂತರ ಕಿಶೋರ, ನಂತರ ಯುವಾವಸ್ಥೆ, ನಂತರ ವೃದ್ಧಾವಸ್ಥೆ. ವೃದ್ಧ ಸಹ ಬೇಗ ಅಲ್ಲ, ವೃದ್ಧರಾಗುತ್ತಾ ಜಡೀಭೂತ ಆಗಿ ಹೋಗುತ್ತಾರೆ. ಎಂದ ಮೇಲೆ ಪ್ರತಿಯೊಂದು ಮಾತಿನಲ್ಲಿ ವೃದ್ಧಿಯಾಗುವುದು, ನಂತರ ಅದರ ಅಂತ್ಯ ಆಗುವುದು. ಇದು ನಿಯಮವಾಗಿದೆ. ಇದೇ ರೀತಿ ಸೃಷ್ಟಿಯ ಜನರೇಷನ್ನ ನಿಯಮವೂ ಸಹ ಇದೆ. ಜೀವನಕ್ಕೂ ಸಹ ಭಾಗಗಳಿವೆ ಹಾಗೂ ಜನ್ಮಗಳಲ್ಲೂ ಸಹ ಭಾಗಗಳಿವೆ ಹಾಗೂ ಜನರೇಷನ್ ಸಹ ಯಾವುದು ನಡೆದುಕೊಂಡು ಹೋಗುತ್ತಿದೆ ಅದರದ್ದು ಭಾಗಗಳಿವೆ. ಇದೇ ರೀತಿ ಎಲ್ಲ ಧರ್ಮಗಳಲ್ಲೂ ಸಹ ಸ್ಟೇಜಸ್ ಇದೆ. ಮೊದಲನೆಯ ಧರ್ಮ ಎಲ್ಲಕ್ಕಿಂತ ಶಕ್ತಿಶಾಲಿಯಾಗಿದೆ. ನಂತರ ನಿಧಾನವಾಗಿ ಯಾರೆಲ್ಲ ಬರುತ್ತಾರೆ ಅವರ ಶಕ್ತಿ ಕಡಿಮೆಯಾಗುತ್ತಾ ಹೋಗುತ್ತದೆ. ಎಂದರೆ ಧರ್ಮಗಳ ವಿಭಜನೆ ಆಗುತ್ತದೆ. ಧರ್ಮದಲ್ಲಿ ನಡೆಯುವುದು ಪ್ರತಿಯೊಂದು ಮಾತು ಸಹ ನಿಯಮದಂತೆ ಇರುತ್ತದೆ. ಈ ಎಲ್ಲ ಮಾತುಗಳನ್ನು ಸಹ ತಿಳಿದುಕೊಳ್ಳಬೇಕು. ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ದಾದಾರವರ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು. ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಪ್ದಾದಾರವರಿಗೆ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ವರದಾನ: ಬಾಪ್ದಾದಾರವರ ಜೊತೆಯ ಮಾಯೆಯನ್ನು ದೂರದಿಂದಲೇ ಮೂರ್ಛಿತಗೊಳಿಸುವ ಮಾಯಾಜೀತ ಜಗಜ್ಜೀತ ಭವ. ಬಾಪ್ದಾದಾರವರ ಜೊತೆಯ ಮಾಯೆಯನ್ನು ದೂರದಿಂದಲೇ ಮೂರ್ಛಿತಗೊಳಿಸುವ ಮಾಯಾಜೀತ ಜಗಜ್ಜೀತ ಭವ. ವರದಾನದ ವಿಶ್ಲೇಷಣೆ: ಹೇಗೆ ತಂದೆಯ ಸ್ನೇಹಿ ಆಗಿದ್ದೀರಿ ಹಾಗೆಯೇ ತಂದೆಯನ್ನು ಜೊತೆಗಾರನನ್ನಾಗಿ ಮಾಡಿಕೊಳ್ಳುತ್ತೀರೆಂದರೆ ಮಾಯೆಯು ದೂರದಿಂದಲೇ ಮೂರ್ಛಿತವಾಗುತ್ತದೆ. ಮೊದಲ ಪ್ರತಿಜ್ಞೆ ಏನಿದೆ? ನಿಮ್ಮೊಂದಿಗೆ ಆಹಾರ ಸ್ವೀಕರಿಸುವೆನು, ನಿಮ್ಮೊಂದಿಗೆ ಕುಳಿತುಕೊಳ್ಳುವೆನು, ನಿಮ್ಮೊಂದಿಗೆ ವಾರ್ತಾಲಾಪ ಮಾಡುವೆನು. ಇದೇ ಪ್ರತಿಜ್ಞೆ ಅನುಸಾರ ಇಡೀ ದಿನಚರಿಯಲ್ಲಿ ಪ್ರತಿಯೊಂದು ಕಾರ್ಯವನ್ನು ತಂದೆಯ ಜೊತೆ ಮಾಡುತ್ತೀರೆಂದರೆ ಮಾಯೆಯು ತೊಂದರೆ ಮಾಡಲು ಸಾಧ್ಯವಿಲ್ಲ ಹಾಗೂ ಅದರ ವಿನಾಶವಾಗಿ ಬಿಡುತ್ತದೆ. ಆದ್ದರಿಂದ ಜೊತೆಗಾರನನ್ನು ಸದಾ ಜೊತೆ ಇಟ್ಟುಕೊಳ್ಳಿರಿ. ಜೊತೆಯ ಶಕ್ತಿಯಿಂದ ಅಥವಾ ಮಿಲನದಲ್ಲಿ ಮಗ್ನರಾಗಿ ಇರುವುದರಿಂದ ಮಾಯಾಜೀತ ಜಗಜ್ಜೀತರು ಆಗಿಬಿಡುತ್ತೀರಿ. ಸ್ಲೋಗನ್: ತಮ್ಮ ಶ್ರೇಷ್ಠ ವೃತ್ತಿಯಿಂದ ಪ್ರವೃತ್ತಿಯ ಪರಿಸ್ಥಿತಿಗಳನ್ನು ಪರಿವರ್ತನೆ ಮಾಡಿರಿ. ತಮ್ಮ ಶ್ರೇಷ್ಠ ವೃತ್ತಿಯಿಂದ ಪ್ರವೃತ್ತಿಯ ಪರಿಸ್ಥಿತಿಗಳನ್ನು ಪರಿವರ್ತನೆ ಮಾಡಿರಿ. ಅವ್ಯಕ್ತ ಸೂಚನೆಗಳು: ಸದಾ ಹರ್ಷಿತರಾಗಿರಲು ತಮ್ಮ ಸ್ವಭಾವವನ್ನು ಸರಳ ಮಾಡಿಕೊಳ್ಳಿರಿ. ಸಹನಶೀಲರಾಗಿರಿ. ಅವ್ಯಕ್ತ ಸ್ಥಿತಿ ರೂಪಿ ದರ್ಪಣವನ್ನು ಸ್ವಚ್ಛ ಮತ್ತು ಸ್ಪಷ್ಟ ಮಾಡುವುದಕ್ಕಾಗಿ ಸರಳತೆ, ಶ್ರೇಷ್ಠತೆ ಮತ್ತು ಸಹನಶೀಲತೆ ಈ 3 ಮಾತುಗಳ ಮೇಲೆ ಗಮನ ಕೊಡಿ. ಒಂದು ವೇಳೆ 3ರಲ್ಲಿ ಒಂದು ಮಾತಿನ ಕಡಿಮೆ ಇದ್ದರೂ ದರ್ಪಣದಲ್ಲಿ ಕಡಿಮೆ ಕೊರತೆಯ ಕಲೆ ಕಾಣಿಸುವುದು. ಇದಕ್ಕಾಗಿ
ಯಾವುದೇ ಕಾರ್ಯ ಮಾಡುತ್ತೀರೆಂದರೆ ಅದರಲ್ಲಿ ಸಾಧಾರಣತೆ ಕಾಣಿಸುವುದಿಲ್ಲ. ಸಾಧಾರಣತನವನ್ನು ಶ್ರೇಷ್ಠತೆಯಲ್ಲಿ ಬದಲಾಯಿಸಿ. ಪ್ರತಿ ಕಾರ್ಯದಲ್ಲಿ ಸಹನಶೀಲತೆ ಮತ್ತು ವಾಣಿಯಲ್ಲಿ ಸರಳತೆಯನ್ನು ಧಾರಣೆ ಮಾಡಿ. ಆಗ ಸರ್ವಿಸ್ನಲ್ಲಿ ಸಫಲತೆ ಕಾಣಿಸುವುದು. ಓಂ ಶಾಂತಿ.